ನಮಸ್ಕಾರ. ನಾನು ಮಂಜುನಾಥ್ ಅಂತ, ಭಾರತೀಯ ಮತದಾರ ವೇದಿಕೆಯ ಸದಸ್ಯ. ನಾನಿವತ್ತು ಕೆಲವೊಂದು ಕಥೆಗಳನ್ನ ಹೇಳಲಿಕ್ಕೆ ಬಂದಿದ್ದೀನಿ. ನೀವು ಕೇಳಿ ಯೋಚನೆ ಮಾಡಿ. ನಾವೆಲ್ಲ ಸೇರಿ ದೇಶ ಕಟ್ಟೋದಕ್ಕೆ ಒಂದು ಕಿಂಚಿತ್ ಸಹಾಯ ಮಾಡೋಣ. ಯಾವ ರೀತಿ ಮಾಡೋಣ ಅಂತಂದರೆ, ಯಾರು ದುಡ್ಡು ತಗೊಳ್ಳದೆ ಓಟ್ ಹಾಕ್ತಾನೆ ಅವನು ದೇಶ ಕಟ್ಟೋಕ್ಕೆ ಒಂದು ಹೆಜ್ಜೆ ಕೈ ಜೋಡಿಸ್ತಾನೆ ಅಂತಲೇ ನಾವು ಹೇಳ್ಬೋದು. ಇವತ್ತೇನಾಗಿದೆಯಪ್ಪ ಅಂದರೆ, ಒಂದು ರಾಜ್ಯದ ಮುಖ್ಯಮಂತ್ರಿ, ಒಂದು ರಾಜ್ಯದ ಎಮ್ ಎಲ್ ಎ ಅನೇಕ ಎಮ್.ಎಲ್.ಎಗಳು ಗೆಲ್ಲುತ್ತಾರೆ, ಅನೇಕ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಸೋಲ್ತಾರೆ. ಅದರಲ್ಲಿ ಯಾರು ದುಡ್ಡು ಜಾಸ್ತಿ ಖರ್ಚು ಮಾಡಿದ್ದಾನೆ, ಯಾರು ದುಡ್ಡನ್ನು ಜಾಸ್ತಿ ಕೊಟ್ಟಿದ್ದಾನೆ ಅವನು ಗೆಲ್ತಾನೆ. ಬಹುತೇಕ ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ದುಡ್ಡು ಖರ್ಚು ಮಾಡಿದ್ರು ಗೆಲ್ಲದೇನೆ ಇರ್ಬೋದು. ಬಹುತೇಕ ದುಡ್ಡನ್ನು ಹಂಚಿ, ದುಡ್ಡನ್ನು ಜನಗಳು ಕೊಟ್ಟು, ಮತವನ್ನು ಕೊಂಡ್ಕೊಂಡು, ಜನಗಳಿಗೆ ಹೆಂಡವನ್ನು ಕೊಟ್ಟು, ಇದೆಲ್ಲ ಕೊಟ್ಟು, ಗಿಫ್ಟ್ ಕೊಟ್ಟು, ಸೀರೆ ಕೊಟ್ಟು, ಮತ್ತು ಇನ್ನೇನೇನೋ ಕೊಟ್ಟು, ಗಿಫ್ಟ್ಗಳನ್ನ ಕೊಟ್ಟು ಗೆಲ್ತಾರೆ. ಏನಾಗಿದೆ ಅಂದರೆ, ಜನಗಳಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ. ಅವನು ದುಡಿತಾನಲ್ವಾ, ನಾವ್ಯಾಕೆ ಇಸ್ಕೊಳ್ಬಾರ್ದು ಅಂತ. ನೋಡಿ, ಇಲ್ಲೇ ಇದು ಟ್ರಿಕ್ಸು. ನಮ್ಮ ಮತವನ್ನು ಕೊಟ್ಟು ಅವನು ಕೋಟಿ ದುಡ್ಡು ಮಾಡ್ತಾನೆ ಎಮ್.ಎಲ್.ಎ, ನಾವ್ಯಾಕೆ ಅವನು ದುಡ್ಡು ತಗೊಳ್ಬಾರ್ದು ಅನ್ನೋ ವಾದವನ್ನು ಸಹ ಕೆಲವೊಂದು ಜನ ಮಾಡಿದರು ನನ್ನ ಜೊತೆ. ಇನ್ನೊಬ್ಬರು ಹನುಮೇಗೌಡರು ಅನ್ನೋರಿಗೆ ಇರಲಿಲ್ಲ. ಲಾಸ್ಟ್ ಟೈಮು ನಾನು ಹೇಳ್ತಾ ಇದ್ದೆ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಹನುಮೇಗೌಡರ ಬಗ್ಗೆ ಉಲ್ಲೇಖ ಮಾಡಿದ್ದೀನಿ. ಗೋವಿಂದೇಗೌಡರ ಬಗ್ಗೆ ಉಲ್ಲೇಖ ಮಾಡಬೇಕು. ಇವತ್ತು ನಜೀರ್ ಸಾಬ್ ನೆನೆಸ್ಕೊಬೇಕು, ಇವತ್ತು ವೀರಣ್ಣವ್ರು ನೆನೆಸ್ಕೊಬೇಕು, ಲಕ್ಷ್ಮೀ ಸಾಗರ್ ನೆನೆಸ್ಕೊಬೇಕು, ಶ್ಯಾಮಣ್ಣವ್ರು ನೆನೆಸ್ಕೊಬೇಕು. ಅಂಥ ಎಮ್.ಎಲ್.ಎಗಳು ಬರಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಯಾಕೆ ಸಾಧ್ಯ ಇಲ್ಲ? ಅಂಥ ಜನ ಇದ್ದಾರೆ. ಆದರೆ ಅವ್ರಿಗೆ ಅವಕಾಶಗಳು ಸಿಗ್ತಾಯಿಲ್ಲ. ಯಾಕೆ ಅವಕಾಶಗಳು ಸಿಗ್ತಾಯಿಲ್ಲ ಅಂದರೆ, ಅವ್ರದ್ದು ದುಡ್ಡಿಲ್ಲದಕ್ಕೆ ಅವ್ರಿಗೆ ಅವಕಾಶಗಳು ಸಿಗಲ್ಲ. ಈಗ ನೋಡಿ, ಒಬ್ಬ ಎಮ್.ಎಲ್.ಎ ಗೆಲ್ತಾರೆ. ಒಂದು ಬೂತ್ಗೆ 7 ಲಕ್ಷ, 8 ಲಕ್ಷ, 10 ಲಕ್ಷ ಕೊಟ್ಟು ಗೆಲ್ತಾರೆ. ರಾಜ್ಯ ಸರ್ಕಾರಗಳು ಏನು ಮಾಡ್ತವೆ? ಮೆಜಾರಿಟಿಗೆ ಬರ್ತಾರೆ. ಯಾರು ಮೆಜಾರಿಟಿಗೆ ಬರ್ತಾರೆ ಅವ್ರೇನು ಮಾಡ್ತಾರೆ, ಆ ಖರ್ಚು ಮಾಡಿದಂಥ ಹಣವನ್ನು ಅವ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವಾಗೇನು ಮಾಡ್ತಾರೆ, ಒಂದು ಪ್ರಾಜೆಕ್ಟ್ ಕೊಡ್ತಾರೆ. 150 ಕೋಟಿ ಒಂದು ಪ್ರಾಜೆಕ್ಟ್, ಯಾವುದೋ ಪೈಪ್ ಹಾಕೋ ಕೆಲಸ, ಇನ್ಯಾವುದೋ ಡ್ಯಾಮು ನೀರು ಬಿಡೋ ಕೆಲಸ, ಇನ್ಯಾವುದೋ ಮಾಡೋವಂಥ ಕೆಲಸ. ಅವ್ರೇನು ಮಾಡ್ತಾರೆ, ಈಗ 1900 ಕೋಟಿ, ಹೇಗೆ 190 ಕೋಟಿ ಕಮಿಷನ್ ಅಂದರೆ 10%. 1900 ಕೋಟಿ ಅವನು ತಂದ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಪೈಪ್ ಹಾಕೋಕ್ಕೆ ಅಂದರೆ, ಅದಕ್ಕೆ 10% ಕಮಿಷನ್ನು 190 ಕೋಟಿ. ಯಾಕೆ ಅವನು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲ್ಲ? ಇನ್ನು 3 ಎಲೆಕ್ಷನ್ ಮಾಡ್ಬೋದು. 50 ಕೋಟಿ ಖರ್ಚು ಮಾಡಿದ್ದಾರೆ, ಅಥವಾ 60 ಕೋಟಿ ಖರ್ಚು ಮಾಡಿರ್ತಾರೆ. ಯಾಕೆ ನಿಂತ್ಕೊಳ್ಳೋಕ್ಕಾಗಲ್ಲ ಅವರು? ಇನ್ನು 3 ಎಲೆಕ್ಷನ್ ಮಾಡುವಷ್ಟು ದುಡ್ಡು ಮಾಡ್ತಾರೆ. ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಇವತ್ತು ಬೆಂಗಳೂರು ಸುತ್ತಮುತ್ತ ಗಾಳಿನೇ ಇಲ್ಲ, ಒಳ್ಳೆ ಗಾಳಿನೇ ಬರ್ತಿಲ್ಲ, ಒಳ್ಳೆ ತರಕಾರಿ ಬರ್ತಾಯಿಲ್ಲ. ಯಾಕೆ ಅಂದರೆ ರೈತರೇ ಇಲ್ಲ. ನೆಲಮಂಗಲದಲ್ಲಿ 75% ರೈತಿಲ್ಲ, ದೊಡ್ಡಬಳ್ಳಾಪುರದಲ್ಲಿ 80% ರೈತಿಲ್ಲ, ದೇವನಹಳ್ಳಿ ಪೂರ್ತಿ ಇಲ್ಲ. ಇನ್ನೆಲ್ಲಿಂದ ಬರ್ತದೆ ಬೆಂಗಳೂರಿಗೆ ತರಕಾರಿ ಬರಲ್ಲ. ತರಕಾರಿ ಹಾಸನದಿಂದ ಬರಬೇಕು, ಇಲ್ಲ ಕೇರಳದಿಂದ ಬರಬೇಕು, ಇಲ್ಲ ಮಂಡ್ಯದಿಂದ ಬರಬೇಕು, ಇಲ್ಲ ಚಿತ್ರದುರ್ಗದಿಂದ ಬರಬೇಕು, ಇಲ್ಲ ಕೋಲಾರ ಆ ಕಡೆ ಭಾಗದಿಂದ, ಮುಳುಬಾಗಿಲು ಆ ಕಡೆಯಿಂದ ಬರಬೇಕು. ಇನ್ನು ನೋಡಿ ಮುಂದೆ ಏನಾಗುತ್ತೆ ಅಂತ. ಯಾಕೆಂದರೆ ಇಂಡಸ್ಟ್ರಿಯಲೈಸೇಷನ್ನು ಯಾವ ಥರ ಆಗ್ತದೆ. ಇಂಡಸ್ಟ್ರಿ ಬೇಕು, ನೀವು ಮಾಡಿ. ಇಂಡಸ್ಟ್ರಿ ಎಲ್ಲಿ ಬೇಕು? ಅವಶ್ಯಕತೆ ಇರೋ ಕಡೆ ಮಾಡಿ. ಅವಶ್ಯಕತೆ ಇರೋ ಕಡೆ ನೀವು ಮಾಡಲ್ಲ. ಬೆಂಗಳೂರಿಗೆ ಹತ್ತಿರವಾಗಿರುತ್ತೆ ಅಂತ ಮೊನ್ನೆ ಒಂದು ಪೇಪರ್ ನೋಡಿದೆ. ಇನ್ಫೋಸಿಸ್ ನಾರಾಯಣ ಮೂರ್ತಿಗಳು 55 ಎಕರೆ ಜಮೀನನ್ನ ರೈತರಿಂದ ತಗೊಂಡು
ಅದನ್ನು ಈಗ ರಿಯಲ್ ಎಸ್ಟೇಟಾಗಿ ಮಾರ್ತಾರೆ ಅಂತ ಎಲ್ಲಿ ನಡೀತದೆ ಇದು ಇನ್ಫೋಸಿಸ್ ನಾರಾಯಣ ಮೂರ್ತಿದು ಒಂದೇ ಪ್ರಾಬ್ಲಮ್ ಅಲ್ಲ, ಹಿಂದೆ ಬಿ ಪಿ ಎಲ್ ಆಗಿರೋದು ಅದೇ. ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಬಿ ಪಿ ಎಲ್ ಕಂಪ್ನಿಗಳು ಎಲ್ಲನೂ ಇದೆಯಾ? ಲ್ಯಾಂಡ್ ಏನಾದೋ ಲ್ಯಾಂಡು ಸರ್ಕಾರ ವಾಪಸ್ ತಗೊಳ್ಳಲ್ಲ. ಕಳ್ಕೊಂಡಿದ್ದ್ಯಾರು? ರೈತ. ಅವ್ರಿಗೆ ಎಷ್ಟು ಬೇಕಾಗಿತ್ತು? ಬಿ ಪಿ ಎಲ್ಗೆ 5 ಎಕರೆ 6 ಎಕರೆ 7 ಎಕರೆ 8 ಎಕರೆ 10 ಎಕರೆ ಬೇಕಾಗಿತ್ತು. ಅವ್ರು ತೊಗೊಂಡಿದ್ದೆಷ್ಟು? 150 ಎಕರೆ 200 ಎಕರೆ 300 ಎಕರೆ. ಮಾರ್ಕೊಂಡಿದ್ದು ಎಷ್ಟಕ್ಕೆ? 3 ಕೋಟಿ 4 ಕೋಟಿ 5 ಕೋಟಿಗೆ. ರೈತನ ಕೊಟ್ಟಿದ್ದೆಷ್ಟು? 2.5 ಲಕ್ಷ 2 ಲಕ್ಷ. ಈ ಥರ ಇಂಡಸ್ಟ್ರಿಗಳು ಬೇಕಾ ನಮಗೆ? ಯಾಕೆ ಇದನ್ನೇ ಚರ್ಚೆ ಮಾಡ್ತಾಯಿಲ್ಲ ಜನಗಳು? ಯಾಕೆ ಎಮ್ ಎಲ್ ಎಗಳು ಚರ್ಚೆ ಮಾಡ್ತಾಯಿಲ್ಲ? ಯಾಕೆ ಎಮ್ ಎಲ್ ಎಗಳಿಗೆ ಅರ್ಥ ಆಗ್ತಾಯಿಲ್ಲ? ಯಾಕೆ ಅಂತಂದರೆ ನಮಗೆ ದುಡ್ಡು ಕೊಡ್ಬೇಕು. ಅವರು ಎಲೆಕ್ಷನ್ ಬರ್ತಿದ್ದಂಗೆ ನಾವು ದುಡ್ಡು ಕೇಳ್ತೀವಿ. ಜನ ದುಡ್ಡು ಆಸೆ ಹುಟ್ಟಿಸ್ಬೇಕು. ಅದಕ್ಕೆ ಅವ್ರು ದುಡ್ಡು ಮಾಡಬೇಕು. ಎಲ್ಲ ಪ್ರಾಜೆಕ್ಟು ಆನಾಗಿರ್ಬೇಕು. ಯಾವ ಪ್ರಾಜೆಕ್ಟು ಮುಗಿಸಲ್ಲ. ಅಪ್ಪರ್ ಕೃಷ್ಣ ಮುಗಿಸಲ್ಲ. 1960ರಲ್ಲಿ ಅಂದರೆ ನಾನು ಹುಟ್ಟಕ್ಕಿಂತ 5 ವರ್ಷ ಮುಂಚೆಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಶುರುವಾಗ್ತಾಯಿತ್ತು. 2023ರಲ್ಲಿ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಅಂದರೆ ಈಗ ನನಗೆ 65 ವರ್ಷ ಪ್ರಾಜೆಕ್ಟು. ಯಾರಿಗೂ ಹೋಗುತ್ತೆ ದುಡ್ಡಿದು? ಯಾರು ದುಡ್ಡು? ಕೃಷ್ಣ ಬಿ ಸ್ಕೀಮಲ್ಲಿ ಇನ್ನೂ ನಾವು ಪೂರ್ಣ ಪ್ರಮಾಣದ ನೀರೇ ತಗೊಳ್ಳಲ್ಲ. ಪ್ರಾಜೆಕ್ಟ್ ಮುಗಿಯಲ್ಲ. ಎತ್ತಿನ ಹೊಳೆ ಮುಗಿಯಲ್ಲ. ಪೈಪ್ ಹಾಕ್ತಲೇ ಇದ್ದಾರೆ. ನೀರು ಬರೋಲ್ಲ. ಯಾರು ದುಡ್ಡು? ಎತ್ತಿನ ಹೊಳೆಗೆ ಪೈಲಟ್ ಪ್ರಾಜೆಕ್ಟಲ್ಲಿ ಇಟ್ಟಿದ್ದು 13,000 ಕೋಟಿನೋ 12,000 ಕೋಟಿನೋ, ಇವತ್ತು 20-25,000 ಕೋಟಿ ಆಗಿದೆ. ಯಾರು ದುಡ್ಡು? ನಮ್ಮ ದುಡ್ಡು ಸ್ವಾಮಿ. ಟ್ಯಾಕ್ಸ್ ಪೇಯರ್ ದುಡ್ಡು, ನಿಮ್ಮ ದುಡ್ಡು, ರೈತರ ದುಡ್ಡು. ನೀವು ಒಂದು ತರಕಾರಿ ಬೇಳೆ ತಗೊತೀರಾ, ಹೋಟ್ಲಿಗೆ ಹೋಗೊಂದು ಇಡ್ಲಿ ತಿಂತೀರಾ, 5% ಕಟ್ತೀರಾ. ಬೇಳೆ ತಂತೀರಾ, 5% ಕಟ್ತೀರಾ. ಅಕ್ಕಿ ತಂತೀರಾ, ಮನೆಗೆ 5% ಕಟ್ತೀರಾ. ರೈತರಂತ ಏನು ಸುಮ್ಮನೆ ಕೊಡ್ತಾಯಿಲ್ಲ ಅವರು. ನಿಮ್ಮ ಹತ್ರನೂ GST ವಸೂಲಿ ಮಾಡ್ಕೊಳ್ತಾರೆ. ನಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ ಗೊತ್ತಾಗ್ತಾಯಿಲ್ಲ. ನಾವು ಎಲ್ಲಿ GST ಕಟ್ತಾಯಿದ್ದೀವಿ, ಎಲ್ಲಿ ಕಟ್ತಾಯಿದ್ದೀವಿ ಗೊತ್ತಿಲ್ಲ. ನಾವು ಕಟ್ತಾಯಿದ್ದೀವಿ. ಆ ದುಡ್ಡನ್ನೇ ಇದಕ್ಕೆಲ್ಲ ಬಳಸ್ತಾ ಇರೋದು. ಇನ್ನು ಕೆಲವೊಂದು ಪ್ರಾಜೆಕ್ಟ್ಗಳು ಮುಗಿದಿಲ್ಲ. ಪ್ರತಿ ಸರ್ಕಾರ 2 ಲಕ್ಷ 3 ಲಕ್ಷ ಕೋಟಿ 4 ಲಕ್ಷ ಕೋಟಿ ಸಾಲ ಮಾಡ್ತಲೇ ಇದ್ದಾರೆ. ಇವತ್ತು ಕರ್ನಾಟಕದ ಒಂದು ಸಾಲ 10 ವರ್ಷದಲ್ಲಿ ನೀವು ತೊಗೊಂಡ್ರೆ, RTIನಲ್ಲಿ ಹಾಕಿ ತೊಗೊಂಡ್ರೆ ಎಲ್ಲ ಸರ್ಕಾರಗಳು ಸಾಲ ಮಾಡಿರೋದೆ. ಅದಕ್ಕೆ ಬಡ್ಡಿ ಯಾರು ಕಟ್ಟೋದು? ಟ್ಯಾಕ್ಸ್ ಪೇಯರ್. ನಾವು ಜನಸಾಮಾನ್ಯರು. ನೋಡಿ, ನಾವು 1,000 ರೂಪಾಯಿ ಕೊಟ್ಟು ಓಟ್ ಹಾಕಿ ತಗೊಂಡ್ರೆ ನಾವು ಎಷ್ಟು ದೇಶಕ್ಕೆ ಎಷ್ಟು ಇದನ್ನು ಮಾಡ್ತಾಯಿದ್ವಿ, ಅಗೌರವ ತೋರಿಸ್ತಾಯಿದ್ದೀವಿ. ದೇಶ ಕಟ್ಟಕ್ಕೆ ನಮ್ಗೆ ಅಗೌರವ ತೋರಿಸ್ತಾಯಿದ್ದೀವಿ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇನ್ನಾದರೂ ಎಚ್ಚೆತ್ಕೊಳ್ಳಿ. ದುಡ್ಡು ತಗೊಂಡು ಓಟ್ ಹಾಕಬೇಡಿ. ಯಾರೋ ಒಳ್ಳೆಯ ಕ್ಯಾಂಡಿಡೇಟ್ ಗೆಲ್ಲಲಿ. ಪಂಚಾಯತ್ನಲ್ಲೇ ಶುರು ಮಾಡೋಣ. ಪಂಚಾಯತಿನಲ್ಲಿ ಒಂದು ಒಳ್ಳೆಯ ಕ್ಯಾಂಡಿಡೇಟ್ನ, ಬಡವರನ್ನಾಗಲಿ ನೀವೇ ಗೆಲ್ಲಿಸಿ. ಅವನು ನಿಮಗೆ ಕೆಲಸ ಮಾಡ್ತಾನೆ. ತಾಲೂಕ್ ಪಂಚಾಯತಿಲಿ ಗೆಲ್ಲಿಸಿ. ಯಾರಿಗೆ ಗೊತ್ತು, ಅವನೇ ಮುಂದೆ MLA ಆಗ್ಬೋದು. ದಯವಿಟ್ಟು ದುಡ್ಡು ಹಂಚೋ MLAಗಳನ್ನ ನೀವು ಸೆಲೆಕ್ಟ್ ಮಾಡಬೇಡಿ. ಬೇಕಂದರೆ ನೀವು ನೋಟಾಗಿ ಹಾಕ್ಬಿಡಿ. ನೀವು ಓಟೇ ಹಾಕಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಅದು ವಿರುದ್ಧ ನಾನು ಹೇಳೋದು. ಓಟ್ ಹಾಕಬೇಕು, ಪ್ರತಿಯೊಬ್ಬನು ಓಟ್ ಮಾಡಬೇಕು. ಬಟ್ ನಮ್ಗೆ ಯಾರೂ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಮನೆಗಿರೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ನನ್ನ ಸ್ವಂತ ಅಭಿಪ್ರಾಯ. ಇದಕ್ಕೆ ದಯವಿಟ್ಟು ಕಮೆಂಟು ಬೇಡ, ಲೈಕು ಬೇಡ. ಇದನ್ನು ಫಾರ್ವರ್ಡ್ ಮಾಡಿ. ನಿಮಗೆ ಏನಾದರೂ ಐಡಿಯಾ ಒಳಿದ್ರೆ ಇದೇ ಥರ ಮಾತಾಡಿ ಒಬ್ರಿಗೊಬ್ರಿಗೆ ಕಳಿಸಿ. ಬಟ್ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ ಒಳ್ಳೆಯ ರೆಪ್ರೆಸೆಂಟೇಟಿವ್ ಬರಬೇಕು. ರೈತರು ವಿಧಾನಸಭೆಯಲ್ಲಿ ಬರಬೇಕು. ಕಾರ್ಮಿಕ ವರ್ಗಕ್ಕೆ ವಿಧಾನಸಭೆಯಲ್ಲಿ ಬರಬೇಕು. ಇನ್ನೊಬ್ಬ ಖಾದ್ರಿ ಶಾಮಣ್ಣ ಬರಬೇಕು. ಇನ್ನೊಬ್ಬ ಲಕ್ಷ್ಮೀ ಸಾಗರ್ ಬರಬೇಕು. ಇನ್ನೊಬ್ಬ ನಜೀರ್ ಸಾಬರ್ ಬರಬೇಕು. ಇನ್ನೊಬ್ಬರು ಹನುಮೇಗೌಡರು ಬರಬೇಕು.
ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಶಾಂತವೇರಿ ಗೋಪಾಲ್ಗೌಡ ಅಂತ ಇಂಥದ್ದು ಬರಬೇಕು. ಈಗಿರೋರು ನಾನು ನೆನ್ಸ್ಕೊಂಡ್ರೆ ಯಾರ ಹೆಸ್ರು ಹೇಳ್ತೀರಿ? ದಯವಿಟ್ಟು ಇದಕ್ಕೆ ಮನ್ಸಿಗೆ ಹಚ್ಕೊಳ್ಳಿ. ದಯವಿಟ್ಟು ಓಟ್ ಹಾಕುವಾಗ ಯೋಚನೆ ಮಾಡಿ ಓಟ್ ಹಾಕಿ. ದುಡ್ಡು ತಗೊಳ್ಳದೆ ಓಟ್ ಹಾಕಿ. ಪ್ರಾಮಾಣಿಕವಾಗಿ ಓಟ್ ಹಾಕಿ. ಪ್ರಾಮಾಣಿಕ ವ್ಯಕ್ತಿಗೆ ಓಟ್ ಹಾಕಿ. ನಮಗೇನೋ ಕೆಲಸ ಮಾಡ್ತಾನಪ್ಪ ಈ ಹುಡುಗ ಪರವಾಗಿಲ್ಲ ಅಂದರೆ ಹಾಕಿ. ಯಾವ ಪಾರ್ಟಿನಾಗಲಿ, ಬಿ ಜೆ ಪಿನಾಗಲಿ, ಕಾಂಗ್ರೆಸ್ಸನ್ನಾಗಲಿ, ಜೆ ಡಿ ಎಸ್ಸನ್ನಾಗಲಿ, ಯಾವ ಪಾರ್ಟಿಗಾದರೂ ಓಟ್ ಹಾಕಿ. ಆದರೆ ಪ್ರಾಮಾಣಿಕ ವ್ಯಕ್ತಿಗೆ ಓಟ್ ಹಾಕಿ. ಧನ್ಯವಾದಗಳು.